ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನೃಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಓಂ ನಮೋ ಹನುಮತೇ ನಮಃ. ಇದ್ದಕ್ಕಿದ್ದಂತೆ ಹನುಮಂತನ ಶಕ್ತಿ ಕ್ಷೀಣಿಸಿ ಅವನು ಛಾಯಾಗ್ರಹಿಣಿಗೆ ಗಂಟಲೊಳಗೆ ಬೀಳೋದಕ್ಕೂ ಹತ್ತಿರವಾಗ್ತಾ ಇರ್ತಕ್ಕಂಥ ನೋಡಿ ದೇವತೆಗಳಿಗೆ ಉಸಿರು ಕಟ್ಟಿದಂತಾಗ್ತಾ ಇತ್ತಂತೆ. ಆದರೆ ಹನುಮಂತನ ಮಾತ್ರ ಅವರು ಉಸಿರು ಕಟ್ಕೊಂಬಿಟ್ಟು ನೋಡ್ತಾ ಇದ್ದಾರೆ, ಏನಾಗುತ್ತೋ ಒಳಗೊಟ್ಟೋಗ್ಬಿಟ್ನಲ್ಲ ಅಂತ ಅಪಾಯ ಸ್ಥಿತಿಯಲ್ಲೂ ಕೂಡ ಸ್ವಲ್ಪವೂ ಧೈರ್ಯಗಳಿಲ್ಲ. ಆದರೆ ಸುರಸ ಬಾಯಲ್ಲಿ ಒಂದು ಕ್ಷಣದಲ್ಲಿ ಹೋಗಿ ಕ್ಷಣದಲ್ಲಿ ಬಂದ, ಅದಕ್ಕೆ ಯಾರಿಗೂ ಏನೂ ಗೊತ್ತಾಗಲಿಲ್ಲ, ಯಾವ ಕಡೆ ಹೋದ ಯಾವ ಕಡೆ ಬಂದ ಗೊತ್ತಾಗಲಿಲ್ಲ. ಆದರೆ ಇಲ್ಲಿ ಹೋಗಿಬಿಟ್ಟು ಗಂಟಲನ್ನು ಸೀಳಿ ಒಳಗೆ ಹೋಗಿ ಗುಂಡಿಗೆಯನ್ನು ಸೀಳಿ ನರಗಳನ್ನು ಹಿಡಿದು ಎಳೆದು ಬರೋದ್ರೊಳಗೆ ಸ್ವಲ್ಪ ಹೊತ್ತಾಯಿತು ಅಂತ ಕಾಣುತ್ತೆ. ಅದಕ್ಕೆ ದೇವತೆಗಳಿಗೆಲ್ಲ ಉಸಿರು ಕಟ್ಟೋಗ್ಬಿಡ್ತು, ಏನಪ್ಪ ಒಳಗೆ ಹೋದನು ಬರಲೇ ಇಲ್ವಲ್ಲ ಅಂತ. ಆದರೆ ಹನುಮಂತನು ಧೈರ್ಯಗಳಿಲ್ಲ, ಕಷ್ಟಪಡಲಿಲ್ಲ, ಯೋಚನೆ ಮಾಡಲಿಲ್ಲ. ಹನುಮಂತನ ಮಾತ್ರ ಅಪಾಯ ಸ್ಥಿತಿಯಲ್ಲೂ ಕೂಡ ಏನನ್ನು ರಾಮ ಅಂತ ನೆನೆಸ್ಕೋತಿದ್ದಾನೆ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಇವರು ಕೂಡ ಮಾಡ್ಬೋದಾಗಿತ್ತು, ದೇವತೆಗಳು ಮಾಡಲಿಲ್ಲ. ಅವನು ಇದ್ದಕ್ಕಿದ್ದಾಗೆ ಏನೋ ಬಿದ್ದು ಬಿಟ್ಟಿದ್ದೀನಿ, ಆಗೋಗಿಬಿಡ್ತು, ಇನ್ನೇನೋ ಕ್ಷೀಣಿಸಿಬಿಟ್ಟಿದ್ದೀನಿ ಅಂತ ಒಂದು ನಾಟಕ ಥರ ಒಳಗೆ ಬಿದ್ದ. ಆದರೆ ಬಿದ್ದಿದ್ದ ಉದ್ದೇಶವೇ ಬೇರೆ. ಅವಳ ಗಂಟೊಳಗಿಂದ ತೂರಿ ದೇವತೆಗಳಿಗೂ ಅಸಾಧ್ಯಗಳಾಗಿರ್ತಕ್ಕಂಥ ರಾಕ್ಷಸಿ ಸುಮಾರು ದಿನದಿಂದ ಅವಳನ್ನು ಸಂಹಾರ ಮಾಡೋಕ್ಕೆ ಬೇಕಾದಷ್ಟು ಜನ ಕಷ್ಟಪಟ್ಟರು, ಆಗಲಿಲ್ಲ ಯಾರಿಗೂ ಕೂಡ. ಅದಕ್ಕಾಗಿ ಯೋಚನೆ ನೋಡ್ತಾ ಇದ್ದಾರೆ. ಆ ರಾಕ್ಷಸಿಯನ್ನು ಯಾರೂ ಸಾಯಿಸೋಕ್ಕಾಗಲಿಲ್ಲ. ನಿಮಿಷಗಳಲ್ಲಿ ಸಂಹಾರ ಮಾಡಿಬಿಟ್ನಲ್ಲ ಇವನು. ದೇವತೆಗಳು ಹನುಮನನ್ನು ಪರಿಪರಿಯಾಗಿ ಹೊಗಳ್ತಾರೆ. ಹನುಮ, ನಿನ್ನ ಪರಾಕ್ರಮ ನಿಜಕ್ಕೂ ಅದ್ಭುತ. ಸಮುದ್ರದ ಮೇಲೆ ಹಾರುವುದೇ ಘನಕಾರ್ಯ ಅಂದ್ಕೊಂಡಿದ್ವಲ್ಲ ನಾವೆಲ್ಲ. ಹಾರ್ತಾ ಇರ್ತಾನೆ, ಒಂದೇ ಹಾರ್ತಾ ಇದ್ದಾನೆ, ಒಂದೇ ಥರ, ಎಲ್ಲೂ ವಿಶ್ರಾಂತಿ ಇಲ್ಲ, ಉಸಿರು ಕೂಡ ಹೇಳ್ಕೊಳ್ತಾ ಇಲ್ಲ. ಒಂದೇ ಸತಿ ಉಸಿರನ್ನು ಕಟ್ಟಿಬಿಟ್ಟಿದ್ದಾನೆ. ಪ್ರಾಣವಾಯು ಅವನ ತಂದೆ ತಾನೆ, ಇವನೇ ಪ್ರಾಣದೇವ ತಾನೆ. ಮೈನಾಕ ಎದುರಾದಾಗ ಕೂಡ ನಿನ್ನ ಶಕ್ತಿಯನ್ನು ನೋಡಿ ಒಂದು ಹಾರುವುದೇ ಒಂದು ದೊಡ್ಡದು. ಮೈನಾಕನನ್ನು ಹಾರಿ ಎದುರಿಸಿದ್ದು ಎರಡನೇ ಶಕ್ತಿ. ಅದ್ಭುತ ಕಾರ್ಯ ನೀನು ಮಾಡಿದ್ದು. ಅಷ್ಟೇ ಅಂದ್ಕೊಂಡು ಕೊಂಡಾಡ್ತಿದ್ವು. ಹಾರುವುದೇ ದೊಡ್ಡದು ಅಂದ್ಕೊಂಡು ಸುಮ್ಮನಿದ್ವು. ಮೈನಾಕನನ್ನು ಮೀರಿವರೆಗೆ ಬಂದದ್ದು ಅದು ದೊಡ್ಡದು ಅಂದ್ಕೊಂಡ್ವಿ. ಇನ್ನು ಸುರಸಾದೇವಿಯನ್ನು ಜಾಣ್ಮೆಯಿಂದ ಗೆದ್ದಿರ್ತಕ್ಕಂಥದ್ದು ನಮ್ಮ ಪರೀಕ್ಷೆಯಲ್ಲಿ ಗೆದ್ದಾಗ ಅದು ಮೂರನೇ ಆಶ್ಚರ್ಯ ಅಂದ್ಕೊಂಡ್ವಿ ನಾವು. ಆದರೆ ಇದು ನಾವು ನೆನೆಸೇ ಇರಲಿಲ್ಲ. ಈ ಆಶ್ಚರ್ಯ ಇದು ನಾಲ್ಕನೇ ಅಸಾಧ್ಯ ಕಾರ್ಯ. ಆಶ್ಚರ್ಯವಲ್ಲ, ಇದು ಅಸಾಧ್ಯವಾಗಿರುವಂಥದ್ದು. ಆಶ್ಚರ್ಯ ಪಡೆದಕ್ಕೆ ಚಿಕ್ಕದೇನೋ ಇದು. ಆ ಆಶ್ಚರ್ಯ ತುಂಬ ಚಿಕ್ಕದೇನೋ ಆ ಪದ, ಅದಕ್ಕೆ ಆಶ್ಚರ್ಯವಲ್ಲ, ಅದ್ಭುತ ಕಾರ್ಯ ಇದು. ಎಷ್ಟು ಸತಿ ಬೇಕಾದರೂ ಹೇಳ್ಕೋಬೋದು. ಇದು ಆಪತ್ತು ಒದಗಿದಾಗಲಿಲ್ಲ ನಿನ್ನಲ್ಲಿ ಧೈರ್ಯವೇ ಅಲ್ಲದೆ ಆಲೋಚನಾ ಶಕ್ತಿ, ಬುದ್ಧಿವಂತಿಕೆ, ಉಪಾಯ, ಬಲ ಎಲ್ಲವೂ ಕೂಡ ಹೆಚ್ಚುತ್ತಾ ಹೋಗ್ತದೆ ಅನ್ನೋದು. ಉಪಾಯವಾಗಿ ನೀನು ಅವಳ ಗುಂಡಿ ಒಳಗೆ ಹೋಗಿ ಆ ಗುಂಡಿಗೆಯನ್ನು ಸೀಳಿ, ಆ ಗುಂಡಿಗೆನೇ ಅದೇ ಪಾಯಿಂಟ್ ಅವಳಿಗೆ, ಅದು ಗುಂಡಿ ಪಾಯಿಂಟ್ ಥರ, ಅದನ್ನು ನೀನು ಎಳೆದು ಹಾಕಿಬಿಟ್ಟಿಯಲ್ಲ, ಅಷ್ಟೇ ಸಾಕು. ಅವಳ ಒಂದು ಹೃದಯ ನಾಳೆಗಳನ್ನು ಸೀಳಿ ಹಾಕಿಬಿಟ್ಟಿಯಲ್ಲ ನೀನು. ಈ ಸನ್ನಿವೇಶ ನಿನ್ನ ಧೈರ್ಯದ, ಸೂಕ್ಷ್ಮ ದೃಷ್ಟಿಯ, ಪರಿಶೀಲನಾ ಶಕ್ತಿಯ, ಚಾಕಚಕ್ಯತೆಯ ಬಲದ ನಿದರ್ಶನ ಅಲ್ಲವಾ ಹನುಮಂತ? ನಿನಗೆ ಸಾಟಿಯೇ ಇಲ್ಲ ಅಲ್ಲ. ನೀನು ರಾಮಕಾರ್ಯವನ್ನು ಖಂಡಿತ ಸಾಧಿಸ್ತೀಯ ಅಂತ ಅವನನ್ನು ಕೊಂಡಾಡ್ತಾ ಇದ್ದಾರೆ. ದೇವತೆಗಳ ಅಭಿನಂದನೆಯಿಂದ ಹನುಮಂತನ ಶಕ್ತಿ ಯುಕ್ತಿಗಳು ಇನ್ನಷ್ಟು ಜಾಸ್ತಿ ಆಯಿತು. ಅವನು ಹೊಗಳಿದುಕೊಳ್ಳೆ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಲ್ಲ. ದೇವತೆಗಳು ಎಲ್ಲರೂ ಹೊಗಳ್ತಾನೆ ಇದ್ದಾಗ ಇನ್ನಷ್ಟು ಜಾಸ್ತಿ ಆಯಿತು. ಸ್ವಲ್ಪ ಛಾಯೆಯಿಂದ ಕೆಳಗೆ, ಸಿಂಹಿಣಿಯಿಂದ ಛಾಯಾ ರಾಕ್ಷಸಿಯಿಂದ ಕೆಳಗೆ ಬಿದ್ದಿತ್ತು ಅಂದ್ಕೊಂಡ್ವಲ್ಲ, ಅದು ಇಮ್ಮಿಡಿ ಆಯಿತು. ಈಗ ಶಕ್ತಿ ಮತ್ತೆ ಬೆಳೆದೋಯ್ತು. ಯಾಕೆಂದರೆ ಸ್ವಾಮಿಯನ್ನು ಹೊಗಳ್ತಕ್ಕಂಥದ್ದೇ ಒಂದು. ಹೊಗಳಿದ ಕೂಡಲೇ ಆ ಶಕ್ತಿ ಅವನು ಮತ್ತಷ್ಟು ಉತ್ಸಾಹದಿಂದ
ಮುಂದೆ ರಭಸವಾಗಿ ತುಂಬ ಸ್ಪೀಡ್ನಲ್ಲಿ ಹೋಗ್ತಾ ಇದ್ದ, ನೀನು ಬೇಗ ಹೋಗಬೇಕು, ಸೂರ್ಯಾಸ್ತವಾಯಿತು, ಸಮಯವಾಯಿತು ಅಂತ ಮುಂದೆ ನೋಡೋಣ. ಸ್ವಾಮಿ ಮುಂದೆ ಪ್ರಯಾಣ ಹೇಗಿದೆ ಅಂತ. ಜೈ ಗುರುದತ್ತ. ಓಂ ನಮೋ ಹನುಮತೆ ನಮಃ.